ಶ್ರೀ ಗುರುಭ್ಯೋ ನಮಃ. ನಮ್ಮ ಇಂದಿನ ಸಂಚಿಕೆಯಲ್ಲಿ ಸಾಕ್ಷಾತ್ಕಾರದಲ್ಲಿ ನಮ್ಮೊಟ್ಟಿಗೆ ಹೆಸರಾಂತ ಕಲಾವಿದರಾದ ಕರ್ನಾಟಕ ಕಲಾಶ್ರೀ ಶ್ರೀ ಬಾಲಸುಬ್ರಹ್ಮಣ್ಯ ಶರ್ಮಾ ಅವರು ಇದ್ದಾರೆ. ಅವರ ಜೀವನದ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದಾರೆ. ಸರ್, ನಮ್ಮ ಇನ್ವಿಟೇಷನ್ನ ಅಕ್ಸೆಪ್ಟ್ ಮಾಡಿ ನಮಗೋಸ್ಕರ ನಿಮ್ಮ ಸಮಯನ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ನಮಗೋಸ್ಕರ ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಮೋಸ್ಟ್ ವೆಲ್ಕಮ್. ಸೊ ಫಸ್ಟ್ ನಿಮ್ಮ ಬಾಲ್ಯದಿಂದ ಶುರು ಮಾಡೋಣ. ನಿಮ್ಮ ಬಾಲ್ಯದ ಬಗ್ಗೆ ನಮಗೆ ಸ್ವಲ್ಪ ತಿಳಿಸಿ. ಹೇಗಿತ್ತು ನಿಮ್ಮ ಬಾಲ್ಯ? ನಾನು ನನ್ನ ಬಾಲ್ಯ ಪರಿಚಯವನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಈ ಒಂದು ಕಾರ್ಯಕ್ರಮ ಸಾಕ್ಷಾತ್ಕಾರ ವ್ಯಕ್ತಿತ್ವಗಳ ಅನಾವರಣ ತುಂಬ ಒಳ್ಳೆಯ ಒಂದು ಶೀರ್ಷಿಕೆ. ಇದಕ್ಕೆ ಶುಭವಾಗಲಿ. ಈ ನಿಮ್ಮ ಒಂದು ಕಾರ್ಯಕ್ರಮದಲ್ಲಿ ತುಂಬ ದೊಡ್ಡ ಮಹನೀಯರೆಲ್ಲ ಬರಲಿ, ಪ್ರತಿಭಾವಂತ ಯುವಕರು ಬರಲಿ, ಎಲ್ರಿಗೂ ಇದೊಂದು ಅದ್ಭುತವಾಗಿರೋ ಒಂದು ವೇದಿಕೆಯಾಗಲಿ. ಇದ್ರ ಮೂಲಕ ಎಲ್ಲ ನಮ್ಮ ಜಗತ್ತೇ ಅವ್ರನ್ನ ತಿಳ್ಕೊಳ್ಳೋದಾಗಲಿ ಅಂತ ಹೇಳಿಬಿಟ್ಟು ನಿಮಗೆ ನಾನು ಶುಭಾಶಯಗಳನ್ನು ಕೋರ್ತೇನೆ, ಒಳ್ಳೆಯದನ್ನು ಕೋರ್ತೇನೆ. ಸೊ ನನ್ನ ಬಾಲ್ಯ, ನನ್ನ ಹುಟ್ಟೂರು ಕರ್ನಾಟಕ, ಕನ್ನಡ ನಾಡಿನ ಕರ್ನಾಟಕ, ಕೋಲಾರ ಜಿಲ್ಲೆಯ ಕೈವಾರ ಕ್ಷೇತ್ರ. ಅದು ಶ್ರೀ ಕ್ಷೇತ್ರ ಕೈವಾರ ತಾತಯ್ಯ ಅಂತ ಕಾಲಜ್ಞಾನ, ಅನೇಕ ನಮ್ಮ ಆಧ್ಯಾತ್ಮಿಕ ಗ್ರಂಥ ಇದನ್ನು ತೆಲುಗಿನಲ್ಲಿ ಕನ್ನಡದಲ್ಲಿ ರಚಿಸಿರುವ ಅದು ಕಾಲಜ್ಞಾನ ಒಂದೇ ಅಲ್ಲ, ಸುಮಾರು ಬರೆದಿದ್ದಾರೆ. ಸುಮಾರು ಅವರ ತುಂಬ ದೊಡ್ಡ ಸಂತರು ಅವರು. ಕನ್ನಡದಲ್ಲಿ ತೆಲುಗಿನಲ್ಲಿ ಎರಡರಲ್ಲೂ ಅವರು ತಮ್ಮ ಪದ್ಯಗಳ ಮೂಲಕ ನಮಗೆ ಕೊಟ್ಟಿದ್ದಾರೆ, ಹಾಡುಗಳ ಮೂಲಕ ಕೊಟ್ಟಿದ್ದಾರೆ, ಮಾಡಿದ್ದಾರೆ. ಕನ್ನಡ ತೆಲುಗು ಮಾಡಿದ್ದಾರೆ. ಸೊ ಆ ಒಂದು ಊರಿನಲ್ಲಿ ಹುಟ್ಟಿದವನು. ಕೈವಾರದಲ್ಲಿ ಅಮರನಾರಾಯಣ ಅಂತ ಅವರ ಅಂಕಿತದಲ್ಲಿ ಅಮರನಾರಾಯಣ ಅಂತ ಬರುತ್ತೆ. ಅಮರನಾರಾಯಣ ದೇವಸ್ಥಾನ ಇದೆ. ಸೊ ಅಮರನಾರಾಯಣ ಸ್ವಾಮಿ ದೇವಸ್ಥಾನ ಅದು ತುಂಬ ಪುರಾತನವಾಗಿರುವ ದೇವಸ್ಥಾನ. ಸೊ ನಮ್ಮ ಕುಟುಂಬ ಒಂದು ರೀತಿಯಾಗಿ ಸಂಗೀತಗಾರರ ಕುಟುಂಬ ಅಂತಲೇ ಹೇಳ್ಬೋದು. ಹರಕತೆ ದಾಸರ, ಸಂಗೀತಗಾರರ, ಪುರೋಹಿತರ ಕುಟುಂಬ. ನಮ್ಮ ತಾತ ಅವರು ಹರಕಥಾ ವಿದ್ವಾಂಸರು, ಪುರೋಹಿತರು. ಸುತ್ತಮುತ್ತಲಿನ ಆಗಿನ ಕಾಲದ ನಾನು 50 ವರ್ಷಗಳ ಹಿಂದಿಂದ ಹೇಳ್ತಾ ಇದ್ದೀನಿ. ನಾವು ಚಿಕ್ಕನ್ನಿಂದ ಅಲ್ಲೇ ಬೆಳೆದಿದ್ದು, ಅಲ್ಲೇ ನನ್ನ ಸ್ಕೂಲಿಂಗ್ ಎಲ್ಲ ಸುಮಾರು ಪ್ರೈಮರಿ ಸ್ಕೂಲೆಲ್ಲ ಆಗಿದ್ದು. ಸೊ ಸುತ್ತಮುತ್ತಲಿನ ಹಳ್ಳಿನವರೆಲ್ಲನೂ ನಮ್ಮ ತಾತ ಅವರ ಹತ್ರನೇ ಬರ್ತಾಯಿದ್ರು. ತುಂಬ ಅದ್ಭುತವಾಗಿರೋ ಜ್ಯೋತಿಷ್ಯನೂ ಹೇಳ್ತಾಯಿದ್ರು ಅವರು. ನಮ್ಮ ತಾತ ಅವರು ಜ್ಯೋತಿಷ್ಯಕಾರರು, ಪುರೋಹಿತರು, ಹರಕತೆ ಕೂಡ ಮಾಡ್ತಾಯಿದ್ರು. ಭಾಗವತಿಗೆ ಎರಡೂ ಕನ್ನಡ ತೆಲುಗು. ಆಗಿನ ಕಾಲದಲ್ಲೆಲ್ಲ ಅಕ್ಷರಗಳು ಹೇಗಿರ್ತಾಯಿತ್ತು ಅಂದರೆ, ಅವರು ತೆಲುಗು ಕನ್ನಡ ಎರಡೂ ಮಿಕ್ಸ್ ಮಾಡಿ ಬರೆಯೋರು. ಹಾಗೆ ಅವ್ರ ರೈಟಿಂಗ್ನಲ್ಲಿ ನೋಡಿದ್ರೆ ಕೆಲವು ತೆಲುಗು ಅಕ್ಷರಗಳು, ಕೆಲವು ಕನ್ನಡದ ಅಕ್ಷರಗಳು ಹೀಗಿರ್ತಾಯಿತ್ತು. ಸೊ ಅಂಥ ಕುಟುಂಬದಲ್ಲಿ ನಮ್ಮ ತಾತನವರ, ನಮ್ಮ ತಂದೆಯವರ ತಂದೆಯವರು ಅನೇಕ ನಾವು ಹರಕಥಾ ಕೆಲವು ಭಾಗವತ ಇರ್ಬೋದು, ರಾಮಾಯಣ ಇರ್ಬೋದು, ಮಹಾಭಾರತದಲ್ಲಿ ಕೆಲವು ಪ್ರಸಂಗಗಳಿರ್ಬೋದು, ಇದೆಲ್ಲ ನಮ್ಮ ತಾತ ಅವರು ಹಾಡ್ತಾ ಇದ್ದದೆಲ್ಲ ನಾವು ಕೇಳಿದ್ದೀವಿ. ಸೊ ನಮ್ಮ ತಾತವ್ರ ಜೊತೆ ಎಲ್ಲ ನಾವು ನಮ್ಮ ತಾತವರು ನಮಗೇನು ಹೇಳ್ಕೊಟ್ಟಿಲ್ಲ, ನಮ್ಮ ತಂದೆಯವರು ಹೇಳ್ಕೊಟ್ಟಿದ್ದು. ಬಟ್ ಏನಂದರೆ ನಮ್ಮ ತಾತವ್ರು ಹಾಡುವಾಗ ನಾವೆಲ್ಲ ಕೂತು ಕೇಳಿದ್ವಿ. ಆಮೇಲೆ ಅವ್ರ ಎಕ್ಸ್ಪೀರಿಯನ್ಸಸ್ ಎಲ್ಲ ಹೇಳ್ತಾಯಿದ್ರು. ಅಲ್ಲಿ ಹರಕತೆ, ಆ ಹಳ್ಳಿನಲ್ಲಿ ಹರಕತೆ ಮಾಡೋದು, ಈ ಹಳ್ಳಿನಲ್ಲಿ ಅಲ್ಲಿ ಸುಮಾರು ಹಳ್ಳಿಗಳಿದೆ. ತಳಗವಾರ ಅಂತಿದೆ, ಪರಮಾಚನ ಹಳ್ಳಿ ಇದೆ. ಇವಾಗ ಆನೂರು ನಮ್ಮ ಸಾರಿದಾರಲ್ಲ, ಆನೂರು ಅನಂತಕೃಷ್ಣ ಶರ್ಮಾ ಅವರು ನಮ್ಮ ಊರ ಪಕ್ಕದಲ್ಲೇ ಆನೂರಿಗಿರೋದು. ಅವರ ಪೂರ್ವಿಕರು ಆನೂರಿನವರೇ. ಸೊ ಅಲ್ಲೂ ಕೂಡ ಅನೇಕ ಆ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಹೋಗಿರೋದು, ಪೌರೋಹಿತ್ಯ ಮತ್ತು ಹರಕತೆ ಇದೆಲ್ಲನೂ ಅವರ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ನಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ವಿ ನಾವು. ಆಮೇಲೆ ನಮ್ಮ ತಾತ ತುಂಬ ಚೆನ್ನಾಗಿ ಕತೆ ಹೇಳೋರು. ಹರಿಕಥೆ ಆಗಿರೋದ್ರಿಂದ ಅವರು ಮಾತಾಡ್ತಾ ಇದ್ರೆ ನಾವು ಅವಾಗೇನು ನಮಗೆ ಟಿ ವಿ ಇಲ್ಲ, ರೇಡಿಯೋ ಯಾವಾಗಲೂ ಹಾಕ್ತಾ ಇದ್ವಿ ಅಲ್ವಾ, ಅದೇ ನಮ್ಗೆ ದೊಡ್ಡ ಎಂಟರ್ಟೈನ್ಮೆಂಟು. ಊಟ ಆದಮೇಲೆ 8-8:30
ಊಟ ಆಗ್ಬಿಡೋದು ಎಲ್ಲರದು. ಊಟ ಆಗಿಬಿಟ್ಟು ನಾವು ಕೂತ್ಕೊಂಡು ಬರೀ ಅವರ ಕಥೆಗಳನ್ನು ಕೇಳ್ತಾ ಇದ್ವಿ ನಾವು. ಹಾಗೆ ನಮ್ಮ ತಂದೆಯವರು ತುಂಬ ದೊಡ್ಡ ಜ್ಞಾನಿಗಳು. ನಮ್ಮ ತಂದೆಯವರ ಹತ್ರನೇ ನನ್ನ ಅಭ್ಯಾಸ. ಸೊ ಮೊದಲ ಪಾಠ ನಮ್ಮ ತಂದೆಯವರು ತುಂಬ ದೊಡ್ಡ ಸ್ಕಾಲರು, ಕನ್ನಡದಲ್ಲಿ ಸ್ಕಾಲರು. ಕೈಪು ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳು ಅಂತ. ನಮ್ಮ ತಾತ ಅವರ ಹೆಸರು ಕೈಪು ಕೃಷ್ಣಶಾಸ್ತ್ರಿಗಳು ಅಂತ. ನಮ್ಮದು ಕೈಪು ವಂಶ. ಕೈಪು ವಂಶ ಅಂತ ಹೇಳಿದ್ರೆ ನಮ್ಮ ಈಗಿನ ಜಗದ್ಗುರುಗಳಾದ ಶೃಂಗೇರಿ ಜಗದ್ಗುರುಗಳು ಭಾರತೀ ತೀರ್ಥ ಸ್ವಾಮಿಗಳ ಹಿಂದಿನ ಸ್ವಾಮಿಗಳ ಅಭಿನವ ವಿದ್ಯಾತೀರ್ಥಗಳು ಕೈಪು ವಂಶದವರೇ. ಸೊ ಹಾಗೆ ನಮ್ಮದು ಕೈಪು ವಂಶ. ನಮ್ಮ ತಂದೆಯವರು ಕೈಪು ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳು ಅಂತ. ಸಾಹಿತ್ಯ ಲೋಕದಲ್ಲೂ ಸಂಗೀತ ಲೋಕದಲ್ಲೂ ತುಂಬ ಪರಿಚಿತರು. ಯಾಕೆ ಅಂತ ಹೇಳಿದ್ರೆ ಕನ್ನಡ, ತೆಲುಗು ಮತ್ತು ಸಂಸ್ಕೃತ ಈ 3 ಭಾಷೆಗಳಲ್ಲೂ ಸ್ಕಾಲರ್ ಅವರು ನಮ್ಮ ತಂದೆ. ಸಾಹಿತ್ಯದ ಭಾಗ ನಾನು ಹೇಳ್ತೀನಿ. ಅವರು ನಮ್ಮ ತಾತನವರು ಅಂತ ಹೇಳಿದ್ವಲ್ವ, ಕೈವಾರ ತಾತನವರು. ಅವರು ಆಗಿನ ಕಾಲದಲ್ಲಿ ಕಾಲಜ್ಞಾನ, ನಾದ ಬ್ರಹ್ಮಾನಂದ ನಾರಾಯಣ ಕವಿ ಶತಕಮು, ಬ್ರಹ್ಮಾಂಡಪುರಿ ಶತಕಮು, ಈ ರೀತಿಯಾಗಿ ಅನೇಕ ಶತಕಗಳನ್ನು ತೆಲುಗಿನಲ್ಲಿ ಬರೆದಿದ್ರು. ಅದು ಹೇಗಿತ್ತು ಅಂತ ಹೇಳಿದ್ರೆ, ನಾನು ಹೇಳ್ತಾ ಇರೋದು ಸುಮಾರು ಒಂದು 45 ವರ್ಷಗಳ ಹಿಂದೆ. ಆವಾಗ ಅಲ್ಲಿ ನಮ್ಮ ಆಡಳಿತ ಮಂಡಳಿನಲ್ಲಿ ಅವತ್ತು ಮಠದಲ್ಲಿ MS ರಾಮಯ್ಯನವರು ಅದನ್ನು ವಹಿಸ್ಕೊಂಡಿದ್ರು. ಆ ಮಠದಲ್ಲಿ ಅನೇಕ ತಾಳೆಗರಿಯ ಒಂದು ರೂಪದಲ್ಲಿರೋ ಈ ಶತಕಗಳನ್ನೆಲ್ಲ ಈಚೆ ತೆಗಿಬೇಕು ಅಂತ ತುಂಬ ಅವರು ಪ್ರಯತ್ನ ಪಟ್ಟರು. ಮತ್ತು ಅದನ್ನು ತುಂಬ ತಾಳೆಗರಿಯಲ್ಲಿ ಇರೋದನ್ನೆಲ್ಲ ಒಂದು ಕಡೆ ಕ್ರೋಢೀಕರಿಸಿ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ವಿವರಣೆ ಬರೆಯೋ ಒಂದು ಸಮರ್ಥವಾಗಿರುವ ಸ್ಕಾಲರ್ ಸಿಗಬೇಕಾದ್ರೂ ಕಷ್ಟ ಇತ್ತು. ಭಾಷ್ಯ ಹೌದು ಭಾಷ್ಯ ಅಲ್ಲ, ಅದರ ತಾತ್ಪರ್ಯ ಮತ್ತು ಅದ್ರಿಗೆ ಎಕ್ಸಾಕ್ಟ್ ಆಗಿ ತಾತ್ಪರ್ಯ, ಅದು ಏನು ಹೇಳಕ್ಕೆ ಬಂದಿದ್ದಾರೆ ಅನ್ನೋ ಅರ್ಥ. ಯಾಕೆಂದರೆ ಕೆಲವು ಪದಗಳೆಲ್ಲನೂ ಒಗಟಾಗಿರತ್ತೆ ಅಲ್ವಾ. ನಮ್ಮ ಉಪನಿಷತ್ತುಗಳಿಂದ ಇರಬಹುದು, ಇನ್ನು ಕೆಲವೆಲ್ಲನೂ ಅವರ ಒಂದು ಇದರಲ್ಲಿ ನುಡಿನಲ್ಲಿ ಹೇಳಿರ್ತಾರೆ. ಅದಕ್ಕೆ ನಮ್ಮ ತಂದೆಯವ್ರನ್ನ ಅವರು ರಿಕ್ವೆಸ್ಟ್ ಮಾಡಿಕೊಂಡು ಸುಮಾರು ಸತತವಾಗಿ ಒಂದು 15-20 ವರ್ಷಗಳ ಕಾಲ ಅದರ ಮೇಲೆ ವರ್ಕ್ ಮಾಡಿ, ಇವಾಗ ಕೈವಾರದಲ್ಲಿರುವ ಇದು ನಮ್ಮ ತಾತಯ್ಯನವರ ಒಂದು ಮಠದಲ್ಲಿ ಸುಮಾರು ಒಂದು 15-20 ಪುಸ್ತಕಗಳು ನಮ್ಮ ತಂದೆಯವರು ಅದರ ವಿವರಣೆಗಳಿಗೆ, ಇನ್ಕ್ಲೂಡಿಂಗ್ ಕಾಲಜ್ಞಾನ, ನಮ್ಮ ತಂದೆಯವರೇ ಬರೆದಿರೋದು. ಅಂತ ದೊಡ್ಡ ಸ್ಕಾಲರು. ಇದು ಆಧ್ಯಾತ್ಮಿಕವಾಗಿ ಆಗಾದರೆ ನಮ್ಮ ತಂದೆಯವರು ಕನ್ನಡದಲ್ಲೂ ತುಂಬ ಅನೇಕ ಪ್ರಜಾಮತದಲ್ಲಿ, ಸುಧಾನಲ್ಲಿ, ಇದಲ್ಲದೆ ಅನೇಕ ಅವರು ಬಿಲ್ಲು ಹಿಡಿದ ಬ್ರಾಹ್ಮಣ ಅಂತ ದ್ರೋಣಾಚಾರ್ಯರ ಬಗ್ಗೆ ಕೂಡ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ. ಸೊ ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಾ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇದಲ್ಲದೆ ಸಂಗೀತದಲ್ಲಿ ಅಂದರೆ ಅವರು ಮೃದಂಗದಲ್ಲಿ ತುಂಬ ಪರಿಣಿತರು. ಮೃದಂಗದಲ್ಲಿ ವಿದ್ವತ್ ಎಕ್ಸಾಮ್ಗೆಲ್ಲ ಬರ್ತಾಯಿದ್ರು. ಸಂಗೀತದಲ್ಲೂ ಪ್ರೊಫಿಷಿಯನ್ಸಿ ನಮ್ಮ ತಂದೆಯವ್ರದ್ದು. ಇದಲ್ಲದೆ ಅವರು ಹಾರ್ಮೋನಿಯಂ ನುಡಿಸ್ತಾಯಿದ್ರು, ಫ್ಲೂಟ್ ನುಡಿಸ್ತಾಯಿದ್ರು. ಅಯ್ಯೋ ತುಂಬಾ. ಇದಲ್ಲದೆ ಅವರು ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದರು, ಕನ್ನಡ ಲೆಕ್ಚರರ್ ಆಗಿ ಪ್ರಿನ್ಸಿಪಾಲ್ ಆಗಿದ್ದರು. ಅಲ್ಲ ಕೈವಾರದಲ್ಲ, ಅವರು ಸುತ್ತಮುತ್ತ ಟೌನ್ಗಳಲ್ಲಿ ಶ್ರೀನಿವಾಸಪುರದಲ್ಲಿ ಕನ್ನಡ ಲೆಕ್ಚರರ್ ಆಗಿದ್ದರು, ಮಾಲೂರಿನಲ್ಲಿ ಆಗಿದ್ದರು, ಗುಡಿಬಂಡೆನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದರು. ಹೀಗೆ ನಮ್ಮ ಸರ್ಕಾರದ ಒಂದು ಇದರಲ್ಲೂ ವರ್ಕ್ ಮಾಡಿದ್ದಾರೆ, ಶೈಕ್ಷಣಿಕ ಸಂಸ್ಥೆಗಳಲ್ಲೂ ವರ್ಕ್ ಮಾಡಿದ್ದಾರೆ. ಸೊ ಹಾಗಾಗಿ ಅವರೇ ನಮಗೆ ಈ ಒಂದು ಸಂಗೀತದ ಅಡಿಪಾಯವನ್ನು ಹಾಕಿಕೊಟ್ಟಿದ್ದು. ಹೌದು, ಕರೆಕ್ಟ್. ಒಂದು ಫೌಂಡೇಶನ್ ಅವರೇ ನಮಗೆ ಪಾಠ ಹೇಳ್ಕೊಟ್ಟಿದ್ದು ನಮ್ಮ ತಂದೆಯವರೇನೆ. ಸೊ ನಮ್ಮ ಸುಂದರೇಶನ್ ಸರ್ ಅವರ ಹತ್ರ ಅದು ತುಂಬ ನಿಧಾನಕ್ಕೆ. ನಮ್ಮ ತಂದೆಯವರ ಹತ್ರ ನಾನು ಕಲಿತು ಸುಮಾರು ಒಂದು 18 ವರ್ಷದವರೆಗೂ ನಮ್ಮ ತಂದೆಯವರ ಹತ್ರ ನಾನು ಕಲಿತು 18 ವರ್ಷ ಆದಮೇಲೆ ನಾನು ನಮ್ಮ ಮಾಲೂರಿನಲ್ಲಿ ನಾವಿದ್ವಿ, ನಾವು ನಮ್ಮ ತಂದೆಯವ್ರ ಜೊತೆ ಎಲ್ಲ. ಅಲ್ಲಿ ನಾನು PUC ಎಲ್ಲ ಮುಗಿಸ್ಕೊಂಡು ನಾನು ಡಿಗ್ರಿಗೆ BScಗೆ ಬೆಂಗಳೂರಿಗೆ ಬಂದೆ. APS ಕಾಲೇಜಿನಲ್ಲಿ. APS ಕಾಲೇಜಿನಲ್ಲಿ ಸುಮಾರು ಜನ ಮಾಡಿದಾರಲ್ಲ, ಸುಮಾರು ಕಲಾವಿದರು APS ಕಾಲೇಜಿನಲ್ಲಿ. ನ್ಯಾಷನಲ್ ಕಾಲೇಜು. ಹೌದು. ಯಾಕೆಂದರೆ ಆವಾಗ
APS ಕಾಲೇಜ್ನಲ್ಲಿ ನಾವು ಹೆಸರಿಗೆ ಮಾತ್ರ ಹೋಗ್ತಾ ಇದ್ವಿ ಅಂತ ಹೇಳಬೇಕು ಕಾಲೇಜ್ಗೆ. ಬರೀ ನಮ್ಮ ಇದೆಲ್ಲನೂ ಬರೀ ನಮ್ಮ ಇವಾಗಿರೋ ಯಾರು ಇವಾಗ ನಮ್ಮ ಉತ್ತುಂಗ ಶ್ರೇಣಿಯಲ್ಲಿ ಇದ್ದಾರೋ, ನಮ್ಮ ಡ್ಯಾನ್ಸ್ ಕಲಾವಿದರು ಇರ್ಬೇಕು, ಡ್ಯಾನ್ಸ್ ಮ್ಯೂಸಿಷಿಯನ್ಸ್ ಇರ್ಬೋದು, ನಾವೆಲ್ಲನೂ ಹುಡುಗರು. ಅವಾಗ ಎಲ್ಲನೂ ಕಾಲೇಜ್ ಹುಡುಗರು. ನರಸಿಂಹಮೂರ್ತಿ ಫ್ಲೂಟು, ಮಹೇಶ, ಮತ್ತು ನಮ್ಮ ನರಸಿಂಹಮೂರ್ತಿ, ಸುಧೀಂದ್ರ ಅಂತ ಮೃದಂಗ ನುಡಿಸ್ತಾರೆ, ತುಂಬ ದೊಡ್ಡ ಕಲಾವಿದರು. ನಾವೆಲ್ಲನೂ ಒಟ್ಟಿಗೆ ಸೇರ್ತಾ ಇದ್ವಿ. HS ಸುಧೀಂದ್ರ ಅವರು. ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು ಅವಾಗ. ಕೆಲವು ನಾವು AP ಬಾಲು ರಘುರಾಮ್ ಅಂತ ಲಂಡನ್ನಲ್ಲಿದ್ದಾರೆ, ಅವರು ಕೂಡ APS ಕಾಲೇಜೆ. ಸೊ ಹೀಗಾಗಿ ನಾವು ಸುಮಾರು ಆವಾಗಿನ ಒಂದು ಕಾಲೇಜ್ ಡೇಸ್ನಲ್ಲಿ ತುಂಬ ಎಂಜಾಯ್ ಮಾಡಿದ್ದೀವಿ ನಾವು. ಆಗ ನನಗೆ ಒಂದು ಕಾಲೇಜ್ ಡೇಸ್ನಲ್ಲಿ ನಮ್ಮ ಮಾಸ್ಟರ್ ಪರಿಚಯ ಆಗಿ ಸುಂದರೇಶನ್ ಸರ್ ಅವರ ಹತ್ರ ನಾನು ಮುಂದಿನ ನನ್ನ ಒಂದು ಸಂಗೀತ ಅಭ್ಯಾಸ. ಅಲ್ಲ, ನಮ್ಮ ಸುಂದರೇಶನ್ ಸರ್ ಹತ್ರ ಹೇಗೆ ಹೋದ್ರಿ? ಅಂದ್ರೆ ಕಾಂಟ್ಯಾಕ್ಟ್ ಹೆಂಗ್ ಸಿಕ್ತು? ಕಾಂಟ್ಯಾಕ್ಟ್ ಹೇಗೆ ಅಂತ ಹೇಳಿದ್ರೆ, ಆಲ್ರೆಡಿ ಆವಾಗ ನಾನು ಪಾಠ ಹೇಳ್ಕೊಡ್ತಾ ಇದ್ದೆ. ಹಾಗಾಗಿ ನಮ್ಮ ರಿಲೇಟಿವ್ ಅವಾಗ ಯಾರಿಗೆ ಹೇಳ್ಕೊಡ್ತಾ ಇದ್ದೆ, ಇವಾಗ ಅದನ್ನು ಸಂದರ್ಭನ ನಾನು ನೆನೆಸ್ಕೋಬೇಕು. ನಿಮಗೆ ಗೌರಿ ಸುಬ್ರಹ್ಮಣ್ಯ ಅವ್ರಿಗೆ ಗೊತ್ತಲ್ವ? ತುಂಬ ದೊಡ್ಡ ಇವರು. ಇವಾಗ ಅವರ ನಮ್ಮ ಸೋರಟ್ ಸುಬ್ರಹ್ಮಣ್ಯ ಅಂತ ಕರಿತಾ ಇದ್ವಿ ಅವಾಗ. ಮುಕ್ತಿನಾಗ ಒಂದು ಕ್ಷೇತ್ರ ಇದೆಯಲ್ಲ, ನಾನು ಗೌರಿ ಸುಬ್ರಹ್ಮಣ್ಯ ಮತ್ತು ಅವ್ರ ಮಗಳಿಗೆ ಅವಾಗ ಪಾಠ ಹೇಳ್ಕೊಡ್ತಾ ಇದ್ದೆ, ಸಂಗೀತ ಪಾಠ ಹೇಳ್ಕೊಡ್ತಾ ಇದ್ದೆ ನಾನು. ಅವರು ಎಲ್ಲಿದ್ದರು ಅಂದರೆ ಕದರಿನಹಳ್ಳಿ ಕ್ರಾಸ್ನಲ್ಲಿ ಅವ್ರ ಮನೆ. ಅಲ್ಲಿ ಅವ್ರ ಮನೆಗೆ ಹೋಗಿ ನಾನು ಪಾಠ ಹೇಳ್ಕೊಡ್ತಾ ಇದ್ದೆ. ಯಾಕೆಂದರೆ ನಾನು ಅಲ್ಲೇ ನಮ್ಮನೆ ಬಂದು ಟೀಚರ್ಸ್ ಕಾಲೋನಿನಲ್ಲಿ ಇದ್ದಿದ್ದು. ಅವರು ಈಶ್ವರಿ ನಗರ ಅಂತ ಇವಾಗ. ಅಲ್ಲ, ಅದಲ್ಲ. ದಯಾನಂದ ಸಾಗರ್ ಕಾಲೇಜ್ ಹತ್ರನೇ ಒಂದು ಟೀಚರ್ಸ್ ಕಾಲೋನಿ ಅಂತಿದೆ. ದಯಾನಂದ ಸಾಗರ್ ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಒಂದು ಟೀಚರ್ಸ್ ಕಾಲೋನಿ, ಅದರ ಹತ್ರನೇ ಈಶ್ವರಿ ನಗರ ಅಂತಿದೆ. ಅಲ್ಲಿ ಅವರು ಇದ್ದಿದ್ದು. ಆವಾಗ ಸಾರು ಬಂದು ನಮ್ಮ ಸುಬ್ರಹ್ಮಣ್ಯ ಅವರು ಆವಾಗ ವಿಜಯ ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿದ್ದರು. ಸೊ ಒಂದು ಸಲ ಏನಾಯಿತು ಅಂತ ಹೇಳಿದ್ರೆ, ಗೌರಿ ಅವರೇ ಒಂದು ಸಲ ಬಾಲು ಒಬ್ಬರು ಪಾಪ ವಯಸ್ಸಾದವರು, ಒಂದು ಕಡೆ ಪ್ರೋಗ್ರಾಮ್ ಇದೆ, ಅವರ ಸ್ಟೂಡೆಂಟ್ಸು ಎಲ್ಲ ಹಾಡ್ತಾ ಇದ್ದಾರೆ, ಅವ್ರಿಗೆ ಯಾರಾದರೂ ಒಂದು ಮೃದಂಗ ನೀವು ಒದಗಿಸ್ಕೊಡ್ತೀರಾ ಅಂತ. ಆಯಿತು ಅಂದೆ. ಆವಾಗ ನಮ್ಮ ದೂರದ ರಿಲೇಟಿವೇ ಒಬ್ಬರು ರಾಮಕೃಷ್ಣ ಅಂತ, ಅವ್ರ ಜೊತೆ ಅವ್ರನ್ನ ನಾನು ಫಿಕ್ಸ್ ಮಾಡಿದೆ. ಅವ್ರ ಜೊತೆ ನಾನು ಹೋದೆ ಪ್ರೋಗ್ರಾಮ್ಗೆ ನೋಡೋಣ ಅಂತ ಹೇಳ್ಬಿಟ್ಟು ಹೋದರೆ ನಮ್ಮ ಮಾಸ್ಟ್ರು ಬಂದಿದ್ದರಲ್ಲಿ ಅವರು ಸ್ಟೂಡೆಂಟ್ಸ್ನ ಕರ್ಕೊಂಬಂದಿದ್ದರು. ಒಂದಿಬ್ಬರು ಮಾತ್ರ ಬಂದಿದ್ದರು. ಅವರ ಒಂದು ಸೀನಿಯರ್ ಸ್ಟೂಡೆಂಟ್ ಮನೇಲಿ ಇದು ಪ್ರೋಗ್ರಾಮ್ ಇದ್ದಿದ್ದು. ಸೀನಿಯರ್ ಸ್ಟೂಡೆಂಟ್ ಅಂತ ಹೇಳಿದ್ರೆ ಒಂದು 4-5 ಜನ ಇದ್ದರು. ತುಂಬ ಚೆನ್ನಾಗಿ ಹಾಡಿದ್ರು. ಮತ್ತು ನಮ್ಮ ಮಾಸ್ಟರ್ನ ಕೇಳಿದೆ. ಆವಾಗ ನಾನು ವಿದ್ವತ್ ಪಾಠ ಮಾಡ್ತಾಯಿದ್ದೆ. ಇದು ವಿದ್ವತ್ತಿಗೆ ನಾನು ಪರೀಕ್ಷೆ ಕಟ್ಟಬೇಕು ಅಂದ್ಕೊಂಡಿದ್ದೆ. ಮಾಸ್ಟರ್ ಹತ್ರ ಕೇಳಿದೆ, ಸರ್ ವಿದ್ವತ್ತಿಗೆ ಪಾಠ ಹೇಳ್ಕೊಡ್ತೀರಾ ಅಂತ. ನನಗೇನು ಅಂದರೆ, ಅವ್ರಿಗೆ ಆವಾಗಲೇ 75 ವರ್ಷ ಆಗಿತ್ತು. ನನಗೆಂದರೆ ಆವತ್ತು ಹಾಡಿನ ಇದರಲ್ಲಿ ಯಾವುದೇ ರಾಗ ಹಾಡಲಿಲ್ಲ, ಸ್ವರ ಹಾಡಲಿಲ್ಲ, ಏನೂ ಇಲ್ಲ. ಬರೀ ಒಂದು ಕೀರ್ತನೆ ಪ್ರೆಸೆಂಟೇಷನ್ಸ್ ಅಷ್ಟೇ ಇದ್ದಿದ್ದು. ಅದು ಪ್ರೆಸೆಂಟ್ ಮಾಡಿದವರು ಅಷ್ಟೇ ತುಂಬ ದೊಡ್ಡ ವಿದ್ವಾಂಸರ ಟೈಪ್ನಲ್ಲಿ ಏನು ಮಾಡಲಿಲ್ಲ, ಸುಮಾರು ಮಾಮೂಲಿ ಇದರಲ್ಲಿ ಮಾಡಿದ್ರು. ಬಟ್ ತುಂಬ ನೀಟಾಗಿ ಮಾಡಿದ್ರು. ನನಗೆ ಅನುಮಾನ, ಇವ್ರಿಗೆ ಆ ಕೆಪ್ಯಾಸಿಟಿ ಇದೆಯೋ ಇಲ್ವೋ ಅನ್ನೋ ರೀತಿ. ನಮ್ಮ ಮಾಸ್ಟರ್ನ ಕೇಳಿದೆ, ಸರ್ ಸ್ವಲ್ಪ ಪಾಠ ಹೇಳ್ಕೊಡ್ತೀರಾ ನನಗೆ ವಿದ್ವತ್ತಿಗೆ? ನಿಮ್ಗೆ ಅಂದರೆ ನನ್ನ ಮನಸ್ಸಲ್ಲಿ ಇವ್ರಿಗೆ ಹೇಳ್ಕೊಡ್ಲಿಕ್ಕಾಗತ್ತಾ ಅನ್ನೋದೊಂದು ಕ್ವಶನ್. ಅವ್ರು ಏನು ಹೇಳಿದ್ರು, ಹೇಳ್ಕೊಡ್ತೀನಪ್ಪ, ನನ್ನ ಹತ್ರ ಯಾರು ಇವಾಗ. ಅವರು ನಮ್ಮ ಮಾಸ್ಟರ್ ಸುಂದರೇಶನ್ ಸಾರು ವೈಶ್ಯ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿ ರಿಟೈರ್ಡ್ ಆದವರು. ಅದಕ್ಕಿಂತ ಮುಂಚೆ ಕರೂರ್ ವೈಶ್ಯ ಬ್ಯಾಂಕ್ನಲ್ಲಿ, ಆಗಿನ ಕಾಲದಲ್ಲಿ ಕರೂರ್ ವೈಶ್ಯ ಬ್ಯಾಂಕ್ನಲ್ಲಿ ಅವರು ಮ್ಯಾನೇಜರ್ ಆದಾಗ ಯಾರೂ ಅವ್ರು ಪಾಠ ಹೇಳ್ಕೊಟ್ಟಿಲ್ಲ. ಯಾಕೆಂದರೆ ಅದೊಂದು ದೊಡ್ಡ ಒಂದು ಪೊಸಿಷನ್ ಮ್ಯಾನೇಜ್ ಆಗಿರೋದ್ರಿಂದ ಅದು ಜವಾಬ್ದಾರಿ ಜಾಸ್ತಿ ಇರುತ್ತೆ ಅಂತ ಪಾಠ ಹೇಳ್ಕೊಡ್ಲಿಲ್ಲ. ರಿಟೈರ್ಡ್ ಆಗಿ ಅವರು ಒಂದು ಆರಾಮ್ ಜೀವನ ಮಾಡಿದ್ಮೇಲೆ ಸ್ಟಾರ್ಟ್ ಮಾಡಿದ್ದು ಅನ್ಸುತ್ತೆ ಪಾಠ ಹೇಳ್ಕೊಡ್ಲಿಕ್ಕೆ. ಆ ವೇಳೆಗೆ ಅವ್ರ ಹತ್ರ ತುಂಬ ಒಂದು ಬೇಸಿಕ್ ಜೂನಿಯರ್ ಅನ್ನೋದಕ್ಕಿಂತ ಕೀರ್ತನೆಗಳು ಕಲಿಯೋರು ಬರ್ತಾಯಿದ್ರು ಅಷ್ಟೇ. ನನ್ನ ಹತ್ರ ಯಾರೂ ಬರ್ತಾಯಿಲ್ಲಪ್ಪ ಅಂತ ಹೇಳಿದ್ರು. ನಾನು ಹೌದಾ ಸರ್ ಅಂತ ಹೇಳ್ಬಿಟ್ಟು, ಮನೆಗೆ ಬನ್ನಿ ಅಂತ, ಅಂತ ಕೂಡ ಇಲ್ಲ, ಬನ್ನಿ ಮನೆಗೆ ಬನ್ನಿ, ಒಂದು ಸಲ ಮನೆಗೆ ಬನ್ನಿ ಮಾತಾಡೋಣ ಅಂತ. ಮತ್ತು 1 ದಿವಸ ಆಯಿತು, 2 ದಿವಸ ಆಯಿತು. ಆಮೇಲೆ ಒಂದು ದಿವಸ ನಂಗೆ ಅನಿಸ್ತು, ನೋಡೋಣ ಹೋಗಿ ಸುಮ್ಮನೆ ಮಾತಾಡ್ಸ್ಕೊಂಬ. ಯಾಕೆಂದರೆ ಫಸ್ಟ್ ಆವತ್ತಿನ ದಿವಸ ಅವ್ರನ್ನ ನೋಡಿದಾಗ
ನನಗೇನೋ ಒಂದು ತುಂಬ ಒಳ್ಳೆಯ ಪಾಸಿಟಿವ್ ಎನರ್ಜಿ ಬಂತು ನನಗೆ. ಅದು ಮೇಷ್ಟ್ರ ಹತ್ರ ಯಾರು ಪಾಠಕ್ಕೆ ಹೋಗಿದಾರೋ ಅವ್ರಿಗೆ ಮಾತ್ರ ಗೊತ್ತು ಸರ್ ಅಲ್ವಾ? ಆ ಒಂದು ಆಪ್ಯಾಯತೆ. ಹೌದು. ಬಹುಶಃ ಈಗಿಂದ್ರಲ್ಲಿ ಗುರುಗಳ ಹತ್ರ ಅದು ಸಿಗುತ್ತೋ ಇಲ್ವೋ ನಮಗ್ ಗೊತ್ತಿಲ್ಲ. ಅದೇ ಆದ್ರೆ ಮೇಷ್ಟ್ರ ಸ್ಟೂಡೆಂಟ್ ಆಗಿರೋ ಪ್ರತಿಯೊಬ್ಬರಿಗೂ ಅವ್ರು ಅದನ್ನ ಕೊಟ್ಟಿದ್ದಾರೆ. ನೋ ಮ್ಯಾಟರ್ ಅವರು ಒಂದಿನ ಪಾಠ ಕಲ್ತಿರ್ಲಿ, ಒಂದ್ ತಿಂಗಳು ಪಾಠ ಕಲ್ತಿರ್ಲಿ, ಅಥವಾ ವರ್ಷಾಂಗಟ್ಲೆ ಕಲ್ತಿರ್ಲಿ. ಹೌದು. ಆ ಒಂದು ಕನೆಕ್ಟ್. ಹೌದು. ಇನ್ನೊಂದೇನು ಅಂದರೆ, ಈ ಒಂದು ಕಾರ್ಯಕ್ರಮಕ್ಕೆ ನೀವು ನಮ್ಮ ಮಾಸ್ಟರ್ ಸ್ಟೂಡೆಂಟು, ನಾವಿಬ್ಬರು ಗುರು ಬಂಧುಗಳು, ಸುಂದರೇಶನ್ ಸರ್ ಅವರ ಸ್ಟೂಡೆಂಟು. ಐ ಆಮ್ ಈವನ್ ಮೋರ್ ಹ್ಯಾಪಿ ಟು ಬಿ ಹಿಯರ್. ಎಲ್ಲ ನಾವೇನು ಕಲ್ತಿದ್ದೀವೋ ಅದೆಲ್ಲ ನಮ್ಮ ಗುರುಗಳಿಗೆ ಸೇರುತ್ತೆ. ಖಂಡಿತ. ಹಾಗೆ ಅವ್ರ ಮನೆಗೆ ಹೋದೆ ನಾನು. ಅವ್ರ ಮನೆ ಒಂದು ಚಿಕ್ಕದೊಂದು ರೂಮು ಕೆಳಗಡೆ. ಇವಾಗ ಮನೆ ಚೇಂಜ್, ಅದನ್ನು ಎಲ್ಲ ರಿನೋವೇಷನ್ ಮಾಡಿ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ಅವಾಗ ಮೇಲ್ಗಡೆ ಅವ್ರ ಮಗ ಎಲ್ಲ ಇದ್ದರು, ಇವರು ಇದ್ರು ಹಿಂಭಾಗದಲ್ಲಿ ಚಿಕ್ಕದೊಂದು ರೂಮು. ಆ ರೂಮ್ ಎಂಟ್ರ್ ಆಗಿದ ತಕ್ಷಣ ಸುತ್ತಮುತ್ತಲು ನೋಡಿದ್ರೆ ರಾಮಕೃಷ್ಣ ಪರಮಹಂಸರಂತೆ, ವಿವೇಕಾನಂದರಂತೆ, ರಮಣ ಮಹರ್ಷಿಗಳಂತೆ ಎಲ್ಲರ ಚಿತ್ರಗಳಿದೆ. ಆಮೇಲೆ ಅಲ್ಲಿ ಹೋಗಿ ಅದು ಚಿಕ್ಕದಂದ್ರೆ ಎಷ್ಟು ಒಂದು ಸಿಕ್ಕಾಪಟ್ಟೆ ಚಿಕ್ಕ ರೂಮು. ಆದರೆ ಅಲ್ಲಿ ಹೋಗಿ ಕೂತ್ಕೊಂಡೆ. ಅಲ್ಲಿ ಕೂತ್ಕೊಂಡು ಹೀಗೆ ಮಾತಾಡ್ತಾ ಇದ್ದೆ. ಸರ್ ಆವಾಗ ಸ್ವಲ್ಪ ನನಗೆ ಚೇಂಜ್ ಆಯಿತು. ಇವ್ರ ಹತ್ರ ಸ್ವಲ್ಪ ಸ್ಟಾಕ್ ಇದೆ ಅನಿಸ್ತು ನನಗೆ. ಸರ್ ಪಾಠ ಹೇಳ್ಕೋಬೇಕು ನೀವು ಹೇಳ್ಬಿಟ್ಟು. ಆಯಿತು, ಸ್ಟಾರ್ಟ್ ಮಾಡೋಣ. ಯಾವಾಗಿಂದ ಸ್ಟಾರ್ಟ್ ಮಾಡೋಣ? ಇವಾಗಲೇ ಸ್ಟಾರ್ಟ್ ಮಾಡೋಣ ಅಂದರು. ನೀವು ಫಸ್ಟು ದಕ್ಷಿಣಾಮೂರ್ತಿ ಶ್ಲೋಕ ಹೇಳಿದಾಗ ನಂಗೆ ಅನಿಸ್ತು, ನಮ್ಮ ಮಾಸ್ಟ್ರು ಫಸ್ಟು ನಂಗೆ ಹೇಳ್ಕೊಟ್ಟಿದ್ದೆ ದಕ್ಷಿಣಾಮೂರ್ತಿ. ಶಂಕರಾಭರಣದ ಮುತ್ತುಸ್ವಾಮಿ ದೀಕ್ಷಿತರ ಕೀರ್ತನೆ, ದಕ್ಷಿಣ ಮೂರ್ತೆ ಅಂತ. ಆ ಸ್ಕ್ರಿಪ್ಟ್ ತೊಗೊಂಡು ಸ್ಟಾರ್ಟ್ ಮಾಡೋಣಪ್ಪ ಅಂದರು. ದಕ್ಷಿಣಾಮೂರ್ತಿ. ನನಗೆ ಇದೇನಿದು ಇಷ್ಟು ಬೇಗ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಿದ್ದಾರೆ ಅಂತ. ಅವ್ರು ಹೇಳಿದ ತಕ್ಷಣ ಸ್ಟಾರ್ಟ್ ಮಾಡಿ ಒಂದು ಅರ್ಧ ಗಂಟೆ ಮುಗಿದೋಯ್ತು ಕೀರ್ತನೆ. ಹೇಳ್ಕೊಟ್ಬಿಟ್ರು ನನಗೆ. ಆಮೇಲೆ ಅಲ್ಲಿ ಕಳೆದಿದ್ದ ಆ ದಿವಸದ ಒಂದು ಇದೇ ಇಲ್ಲ ನನಗೆ. ಎಷ್ಟೊತ್ತಾಯಿತೋ ಏನೋ ಗೊತ್ತಿಲ್ಲ. ಮತ್ತೆ ಹೋಗಬೇಕು ಅನ್ನಿಸ್ತು ನನಗೆ. ಮನೆ ದಿವಸ ಹೋದೆ, ಮತ್ತೆ ಹೋಗಬೇಕು ಅನ್ನಿಸ್ತು. ಆದರೆ ಅವ್ರ ಹತ್ರ ಸುಮಾರು ಒಂದು 15 ವರ್ಷಗಳು ನನ್ನ ಒಡನಾಟ. ಪ್ರತಿ ಸಲ ಹೋದಾಗೂ ಅವ್ರು ನಾನೇನು ಅಂದ್ಕೊಂಡಿದ್ದೆ ಅವ್ನು ಗೇಜ್ ಮಾಡೋಕ್ಕೆ ಆಗಲಿಲ್ಲ. ಅಷ್ಟೊಂದು ದೊಡ್ಡ ಸಾಗರ ಅವರು. ಎನ್ಸೈಕ್ಲೋಪೀಡಿಯಾ ಅಂತಲೇ ಹೇಳ್ಬೋದು. ಯಾವುದೇ ಕೀರ್ತನೆ ತಗೊಳ್ಳಿ, ಯಾವುದೇ ಕಂಪೋಸಿಷನ್ ತಗೊಳ್ಳಿ, ಅವ್ರಿಗೆ ಗೊತ್ತು. ಅದೊಂದೇ ಅಲ್ಲ, ಅವರ ಚಿಕ್ಕಂದಿನಿಂದ ಅವರು ಅನೇಕ ಎಂಥ ಒಂದು ರಿಮೆಂಬರಿಂಗ್ ಇದು ಅಂದರೆ ಪವರ್ ಅವರಿಗೆ ಅಂತ ಹೇಳಿ, ಜ್ಞಾಪಕ ಶಕ್ತಿ ಅಂದರೆ ಚಿಕ್ಕಂದಿನಲ್ಲಿ ಅವರು ಯಾವ ಕಚೇರಿಗಳು ಕೇಳಿದರು. ರಾಜಮಾಣಿಕ್ಯಂಪಿಳ್ಳಿ ನಾದಸ್ವರ ಇರ್ಬೋದು, ಆಲತ್ತೂರು ಬ್ರದರ್ಸ್ ಇರ್ಬೋದು, ಮುಸುರಿ ಸುಬ್ರಹ್ಮಣ್ಯ ಇರ್ಬೋದು, ಅವ್ರಿಗಿಂತ ಹಿಂದಿನ ಗೋವಿಂದರಾಜ ಪಿಳ್ಳಿ ಅಂತ ವೈಲಿನಿಸ್ಟ್ ಅವ್ರದ್ದು ಇರ್ಬೋದು. ಪ್ರತಿಯೊಬ್ಬರ ಒಂದು ಕಲಾವಿದರ ಅನುಭವಗಳು, ಇವ್ರು ಹೇಗೆ ನುಡಿಸ್ತಾಯಿದ್ರು, ಅವ್ರು ಹೇಗೆ ನುಡಿಸ್ತಾಯಿದ್ರು, ಇವ್ರು ಏನು ಹಾಡಿದ್ರು, ಅವರೇನು ಹಾಡಿದ್ರು, ಈ ಕೀರ್ತನೆಯನ್ನು ಇವ್ರು ಹೇಗೆ ಹಾಡಿದ್ರು, ಎಲ್ಲ ಅವ್ರ ಮೆಮರಿನಲ್ಲೇ ಇತ್ತು. ಎಲ್ಲ ಹಾಗೆ ಹಾಡ್ತಾಯಿದ್ರು, ಸಂಗತಿಗಳು ಸೇರಿಸ್ಕೊಂಡು. ಅಂಥ ಒಂದು ದೊಡ್ಡ ರಿಯಲಿ ಅಂಥವರು ಗುರುಗಳು ನಮಗೆ ಸಿಕ್ಕಿದ್ದು. ಇವತ್ತೂ ನಮ್ಮ ಸುಂದರೇಶನ್ ಸರ್ ಅಂದರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಅಂಥ ಒಂದು ದೊಡ್ಡ ಗುರುಗಳು ನನಗೆ ಅಂಥವ್ರು ಸಿಕ್ಕಿದ್ದು ನನಗೆ ಪುಣ್ಯನೇ ಸರಿ. ನಾನು ಸಂಪರ್ಕ ಬಂದಮೇಲೆ ನನಗೆ ಎಷ್ಟೋ ನನ್ನ ಲೈಫ್ನಲ್ಲಿ ಚೇಂಜಸ್ ಆಗೋಯಿತು. ಫಸ್ಟ್ ಆಫ್ ಆಲು ನನಗೇನು ಚೇಂಜಸ್ ಆಯಿತು ಅಂದರೆ, ನನ್ನಲ್ಲಿರೋ ಒಂದು ಇನ್ಫೀರಿಯರ್ ಕಾಂಪ್ಲೆಕ್ಸ್ ಹೊಟ್ಟೋಯ್ತು. ಇನ್ಫೀರಿಯರ್ ಕಾಂಪ್ಲೆಕ್ಸ್ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ, ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಳ್ಳೋದು. ಅವರು ದೊಡ್ಡ, ಅಯ್ಯೋ ಅವರು ನಾನೇನು ಇಲ್ಲ ಅಂದ್ಕೊಳ್ಳೋದು, ಮತ್ತು ಏನೋ ನನ್ನಲ್ಲಿ ಅಳುಕು, ಇಂಥದ್ದೆಲ್ಲ ಅವ್ರ ಹತ್ರ ಬಂದಮೇಲೆ ಎಂಥ ದೊಡ್ಡ ಮನುಷ್ಯರು ಅವರು ಅಂದರೆ, ನೀವು ಹೇಳ್ದಂಗೆ ನಾನು ಗಮನಿಸ್ತಾ ಇದ್ದೆ. ಚಿಕ್ಕ ಮಗು ಬರೋದು, ಚಿಕ್ಕ ಮಗು ಹತ್ರನೂ ಅದಕ್ಕೆ ಹೇಗೋ ಹಾಗೆ ಮಾತಾಡ್ತಾಯಿದ್ರು. ಅದಕ್ಕೂ ಬರಬೇಕು ಅನಿಸ್ಬೇಕು. ಯಾರೋ ಪಾಪ ಮುದುಕರು, ಅವ್ರಿಗೆ ಟೈಮ್ ಪಾಸ್ ಮಾಡಲಿಕ್ಕೆ ಮನೇಲಿ ಇದಿಲ್ಲ, ಏನೋ ಅದು ಇದು ಪಾಪ ಚಿಂತೆ ಇರತ್ತೆ ಬರೋರು ಇಲ್ಲಿಗೆ. ಅವ್ರ ಹತ್ರನೂ ಚೆನ್ನಾಗಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾತಾಡೋರು. ನಮ್ಮ ಹತ್ರನೇ ಚೆನ್ನಾಗಿ ಮಾಡೋರು. ಎಲ್ಲ ಒಟ್ಟಿಗೆ ಬಂದಿದ್ರೆ ಒಟ್ಟಿಗೆ ಮ್ಯಾನೇಜ್ ಮಾಡೋರು. ಒಂದು ಚಿಕ್ಕ ಮಗು ಇದ್ಬಿಟ್ಟು ಒಂದು ದೊಡ್ಡವ್ರು ಇದ್ರೆ ಹೌದು, ಅವ್ರ ಪಾಠನೂ ಹಾಗೆ ಮಾಡ್ತಾ ಇದ್ರು. ಹೌದು, ಹಾಗೆ ಮಾಡ್ತಾರೆ. ತುಂಬಾ ಗಮನಿಸಿದೀನಿ.
ಹಾಗೆ ನೀವು ಹೇಳ್ದಂಗೆ ಎಲ್ಲರ ಒಂದು ಪ್ರೀತಿಗೆ ಪಾತ್ರರಾದವರು. ಇವಾಗಿನ ನಮ್ಮ ಸಂಗೀತದ ಒಂದು ಇದರಲ್ಲಿ ಜಗತ್ತಿನಲ್ಲಿ ಹೆಸರು ಮಾಡಿದ ಎಷ್ಟೋ ಕಲಾವಿದರಿಗೆ ಪಾಠ ಹೇಳ್ಕೊಟ್ಟಿರೋರು. ನಮ್ಮ ಹರಿಹರನ್ ಅಶೋಕ್ ಇರ್ಬೋದು, ವಾರಿಜಾಶ್ರೀ ಇರ್ಬೋದು, ಸುಮಾರು ನಮ್ಮ ವೇಣುಗೋಪಾಲ್ ಸರ್ ಕೂಡ ಅವರ ಹತ್ರ ಕಲ್ತಿದ್ದಾರೆ, ಸ್ವಲ್ಪ ಪಾಠಗಳನ್ನು ಕಲ್ತಿದ್ದಾರೆ. ಹಾಗೆ ಎಷ್ಟು ಜನ ಅವ್ರ ಹತ್ರ ಬಂದು ಪಾಠಗಳು ಮಾಡಿದ್ದಾರೆ. ವಿಘ್ನರಾಜು ಮತ್ತು ನಮ್ಮ ರಮೇಶ್ ಅಂತ ಒಬ್ಬರು, ಇವರು ನಮ್ಮ ಹಾಡ್ತಾರೆ ರಮೇಶ್ ಅಂತ ಒಬ್ಬರು, ಭಾರ್ಗವಿಯವರು, ಹೀಗೆ ಅನೇಕ ಜನ ಅವ್ರ ಹತ್ರ ಬಂದು ಪಾಠ ಹೇಳಿಸ್ಕೊಂಡಿರೋರು. ಸೊ ಅವ್ರ ಹತ್ರ ನನ್ನದು ಅನೇಕ ಕೀರ್ತನೆಗಳಲ್ಲಿ ಅವ್ರ ಹತ್ರ ನನಗಾಯಿತು. ಕೀರ್ತನೆಗಳು, ರಾಗದ ಒಂದು ವಿಸ್ತಾರ, ಮತ್ತು ಅದಕ್ಕಿಂತ ಹೆಚ್ಚಾಗಿ ಆ ಕೀರ್ತನೆಯಲ್ಲಿರುವ ಒಂದು ಸತ್ವ ಇಂಪಾರ್ಟೆಂಟ್. ಆಮೇಲೆ ಅವರು ತುಂಬ ಅವರು ಒಂದು ಸಂಗತಿ ಬರ್ದು ಕೊಟ್ರೆ ಹಾಗೆ ಹಾಡಬೇಕು ನಾವು. ಕರೆಕ್ಟ್. ತುಂಬಾ ನಾನು ಬರ್ದು ಕೊಟ್ಟಿದ್ದೀನಲ್ವಾ, ಒಂದು ಚೂರು ಆ ಕಡೆ ಈ ಕಡೆ ಹೋದ್ರೆ ಫುಲ್ಲು ನಮ್ಗೆ ಇದು ಯಾಕೆಂದ್ರೆ ವೆರಿ ಸ್ಟ್ರಿಕ್ಟ್ ಆನ್ ದಟ್ ಪಾರ್ಟ್. ಯು ಹ್ಯಾವ್ ಟು ಡೂ ಇಟ್ ದಿಸ್ ವೇ. ಹೌದು. ಯಾಕೆಂದ್ರೆ ಅವರು ಅನೇಕ ದೊಡ್ಡ ದೊಡ್ಡ ವಿದ್ವಾಂಸರ ಅವರು ಪಾಠ ಹೇಗಿತ್ತು ಅಂತ ಹೇಳಿದ್ರೆ, ಯಾವುದೋ ಒಂದೇ ಕೀರ್ತನೆಯಲ್ಲಿ ಆಲತ್ತೂರು ಬ್ರದರ್ಸ್ ಹಾಡಿರ್ತಾರೆ, ಮುಸುರಿ ಸುಬ್ರಹ್ಮಣ್ಯಂ ಹಾಡಿರ್ತಾರೆ, ಶಮಂಗುಡಿ ಹಾಡಿರ್ತಾರೆ. ಅವರಲ್ಲಿ ಯಾವುದು ಬೆಸ್ಟ್ ತಗೊಂಡು ಅದನ್ನು ಒಂದು ಚಿಟ್ಟೆ ಮಾಡಿ ನಮ್ಗೆ ಕೊಡೋರು. ಸೊ ಈ ವಾಸ್ ವೆರಿ ಪರ್ಟಿಕ್ಯುಲರ್ ದಟ್ ಈ ಸಂಗತಿನ ಈ ರೀತಿನೇ ಹಾಡಬೇಕು ಅಂತ ಹೇಳಿಬಿಟ್ಟು. ಸೊ ಆ ರೀತಿ ಇರೋದ್ರಿಂದಾನೇ ಕೆಲವೆಲ್ಲನೂ ತುಂಬಾ ಅವರು ಹೇಳ್ಕೊಟ್ಟಿರೋದು ಹಾಗೆ ಮನಸ್ಸಿನಲ್ಲೇ ಇದೆ. ಒಂದು ಸಲ ಕಲ್ತ್ಕೊಂಡ್ರೆ ಸಾಕದು ಲೈಫ್ ಲಾಂಗ್ ಹೌದು ಆ ತರ. ಮತ್ತೆ ಅವರು ಇದು ಹಾಕೊಡ್ತಾ ಇದ್ರು, ಈಗ ಒಂದು ರಾಗ ಅಂದ್ರೆ ಒಂದು ಫ್ರೇಮ್ ವರ್ಕ್ ತರ ಬರ್ದು ನೀಟಾಗಿ ಸಂಗತಿಗಳು ಗಗಪಸ ಅದೆಲ್ಲ ಸೇರ್ಸ್ಕೊಂಡು ಅದ್ ಮರ್ತ್ಬಿಟ್ರೆ ಅದನ್ನ ಜ್ಞಾಪಿಸೋರು. ಇದಾದ್ಮೇಲೆ ಇದೇ ಇರೋದು, ನೀನ್ ಯಾಕೆ ಬೇರೆದ್ ಹಾಡ್ದೆ ಅಂತ ಹಾಡ್ಬಾರ. ನಂಗೆ ಕೂಡ ಹಾಗೆ ಬರ್ಕೊಟ್ಟಿದ್ದಾರೆ ಅವರು, ತೋಡಿ ರಾಗ ಬರ್ಕೊಟ್ಟಿದ್ದಾರೆ. ಅವ್ರ ಸ್ಟೂಡೆಂಟ್ಸ್ ಎಲ್ಲರ ಹತ್ರ ಅವ್ರ ಬರಿತಾ ಇದ್ದಿದ್ದ ನೊಟೇಶನ್ಸ್ ಈಗ್ಲೂ ಇದೆ ಅಂತ ಅನ್ಸುತ್ತೆ. ತುಂಬಾ ನೊಟೇಶನ್ಸ್, ನಾನೇ ಎಷ್ಟೋ ನೊಟೇಶನ್ಸ್ ಬರ್ತಿದ್ದೀನಿ ಅವ್ರದ್ದು. ನನ್ನ ನೊಟೇಶನ್ಸ್ ಎಲ್ಲ ಅವ್ರ ವಿದ್ಯಾರ್ಥಿಗಳು ಎಲ್ಲರ ಹತ್ರನೂ ಇದೆ. ಯಾಕೆಂದರೆ ಸುಮಾರು ನನ್ನ ಕೆಲಸ ಏನು ಅಂದರೆ, ಸುಮಾರು ಒಂದು 9-9:30 ಹೋದರೆ ಅವ್ರ ಮನೆಯಲ್ಲಿ ಫಸ್ಟ್ ಟಿಫನ್ ಮಾಡಿಬಿಟ್ಟು ಫಸ್ಟ್ ಹೋಗಿದ ತಕ್ಷಣ ಒಂದು 1 hour 2 hours ಕೂತ್ಕೊಂಡು ಹಾಡ್ತಾಯಿದ್ವಿ. ಅದಾದಮೇಲೆ ಅವ್ರ ಮನೇಲಿ ಅವರು ನಮ್ಮ ಅತ್ತೆ ಅಂತ ಕರಿತಾ ಇದ್ವಿ ನಾವು, ಸುಂದರೇಶನ್ ಸಾರು ಅತ್ತೆ ಅಂತ ಕರಿತಾ ಇದ್ವಿ. ಸೊ ಅವ್ರ ಮನೆಯಲ್ಲಿ ಅವರ ಮಕ್ಕಳು ಎಲ್ಲನೂ ಅಲ್ಲಿ ಊಟ ಮಾಡಿ ಮತ್ತೆ ಕೂತ್ಕೊಳ್ತಾ ಇದ್ವಿ. ಹೀಗೆ ಸುಮಾರು ಒಂದು 9 ಗಂಟೆಯಿಂದ 4 ಗಂಟೆವರೆಗೂ ಅವರು ಹಾಡ್ತಾ ಬರ್ತಾಯಿದ್ರು, ನಾನು ಸ್ಕ್ರಿಪ್ಟ್ ಮಾಡ್ತಾಯಿದ್ದೆ. ಹೀಗೆ ಅನೇಕ ಕೀರ್ತನೆಗಳನ್ನು ನಾನೇ ಕೆಲವು ಬರೆದಿದ್ದೀನಿ. ಮತ್ತು ಅವರು ಕೂಡ ಸುಮಾರು ಕೀರ್ತನೆಗಳನ್ನು ಬರೆದಿದ್ದಾರೆ. ಸೊ ಎಲ್ಲರ ಹತ್ರನೂ ಇನ್ನೊಂದೇನು ಅಂದರೆ ತುಂಬ ನಾವು ಕಲ್ತ್ಕೋಬೇಕಾಗಿರೋದು, ಅವರು ತಮಿಳು ಮೀಡಿಯಮ್ನಲ್ಲಿ ಓದ್ದವರು, ತಮಿಳು ತುಂಬ ಚೆನ್ನಾಗಿ ಬರೋರು. ನಮಗೋಸ್ಕರ ನಮ್ಮ ಕರ್ನಾಟಕದಲ್ಲಿರೋದ್ರಿಂದ ಕನ್ನಡ ಕಲ್ತ್ಕೊಂಡು ಭಾಷೆನ ಬರೆಯೋದು ಕಲ್ತ್ಕೊಂಡು ಅದರಲ್ಲಿ ಸ್ಕ್ರಿಪ್ಟು ಬರೆದು ನಮ್ಗೆ ಕೊಡ್ತಾಯಿದ್ರು. ಎಷ್ಟೋ ತಮಿಳು ಕೀರ್ತನೆಗಳೆಲ್ಲ ನಮಗೆ ಹೇಳ್ಕೊಟ್ಟಿದ್ದಾರೆ. ಹಾಗೆ ಅಂಥ ಮಹನೀಯರ ಹತ್ರ ನಾನು ಕಲ್ತಿದ್ದು. ಇವಾಗ ನಮ್ಗೆ ಏನೇ ಒಂದು ಒಳ್ಳೆಯದು ನಮ್ಮ ಬಗ್ಗೆ ಒಳ್ಳೆಯದು ಮಾತಾಡಿದ್ರು ಅದು ನಮ್ಮ ಗುರುಗಳಿಗೆ ಸೇರತ್ತೆ. ನಮ್ಮ ತಂದೆಯವರು ಅಷ್ಟೇ. ನಮ್ಮ ತಂದೆಯವರಿಗೆ ಸಿಕ್ಕಾಪಟ್ಟೆ ಕೋಪ ಅಂದರೆ ಅಷ್ಟಿಷ್ಟ ಅಲ್ಲ. ನಮ್ಮ ತಂದೆಯವ್ರು ನೋಡಿದ್ರೆ, ನಮ್ಮ ತಂದೆಯವ್ರಿಗೆ 7 ಜನ ತಂಗಿಯರಿದ್ದರು. 7 ಜನ ತಂಗಿಯರಲ್ಲಿ ಎಷ್ಟೋ ಜನ ತುಂಬ ಒಳ್ಳೆಯ ವಿದ್ವಾಂಸರು ಕೂಡ. ನಮ್ಮ ಈಗಿನ GS ನಾಗರಾಜ್ ಅಂತ ಮೃದಂಗ ನುಡಿಸ್ತಾರಲ್ವ, ಅವ್ರು ಕೂಡ ಒಬ್ಬರು ತಂಗಿ ಮಗನೇ, ನಮ್ಮ ಅತ್ತೆ ಮಗನೇ. ಹಾಗಾಗಿ ಅವ್ರ ತಾಯಿನೂ ತುಂಬ ಚೆನ್ನಾಗಿ ಹಾಡ್ತಾರೆ. ಹಾಗೆ ಎಲ್ಲ ತಂಗಿಯರಿಗೂ ನಮ್ಮ ತಂದೆ ಪಾಠ ಹೇಳ್ಕೊಟ್ಟಿರೋರು. ಸೊ ಅವರ ಹತ್ರನೂ ನಾವು ತುಂಬಾ ಶ್ರದ್ಧೆಯಿಂದ ನಾವು ಕಲಿತು, ಅವರ ಒಂದು ನಮ್ಮ ತಂದೆ ಬರೆಯೋ ಕ್ರಮನೂ ತುಂಬ ಚೆನ್ನಾಗಿದೆ, ಏನು ಕೀರ್ತನೆ ಬರೆಯೋ ಕ್ರಮನೂ. ಹಾಗೆ ನಾವು ಏನೇ ನಮ್ಮ ಒಂದು ಇವತ್ತಿನ ಒಂದು ನಮಗೆ ರೆಕಗ್ನಿಷನ್ ಸಿಕ್ತು ಅಂದರೆ ನಮ್ಮ ಗುರುಗಳಿಗೆ ಸೇರಿದ್ದು. ಹಾಗೆ ಇನ್ನೊಂದು ನೀವು ಈ ಸಂದರ್ಭದಲ್ಲಿ ನಮ್ಮ ಗುರುಗಳ ಬಗ್ಗೆ ಕೇಳ್ತಾ ಇದ್ದೀರಾ, ಇನ್ನೊಂದು ನಾನು ಮೆನ್ಷನ್ ಮಾಡಬೇಕು, ಇಲ್ಲಾಂದರೆ ನನಗೆ ಇದು ಶ್ರೇಯಸ್ಸಿಲ್ಲ. ನಮ್ಮ ತಂದೆಯವರ ಆದಮೇಲೆ
ನಾನು ಕೆಲವು ವರ್ಷಗಳನ್ನು ನಮ್ಮ ನಾಡಿನ ದೊಡ್ಡ ಹಿರಿಯ ವಿದ್ವಾಂಸರಾದ ಪಿಟೀಲ್ ವಿದ್ವಾಂಸರು ಎಸ್ ಗಿರಿ ರಾವ್ ಸರ್ ಅವರ ಹತ್ರ ನಾನು ಕಲ್ತಿದ್ದೀನಿ. ಅವರು ಅಷ್ಟೇ ತುಂಬ ನನಗೆ ಶ್ರದ್ಧೆಯಿಂದ ನನಗೆ ತುಂಬ ಚೆನ್ನಾಗಿ ಪಾಠ ಹೇಳ್ಕೊಟ್ಟಿದ್ದಾರೆ. ಸೊ ಇದು ಸುಂದರೇಶನ್ ಸರ್ ಹತ್ರ ಹೋಗಕ್ಕೆ ಮುಂಚೆ ಬೆಂಗಳೂರಿಗೆ ಬಂದ ತಕ್ಷಣ ಶೇಷಗಿರಿ ಸರ್ ಹೌದು ಶೇಷಗಿರಿ ಅವ್ರ ಸರ್ ಹತ್ರ ಹೋಗಿರೋದು. ಅವರು ಅಷ್ಟೇ ಬೈದು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಬಟ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಅವ್ರ ಹತ್ರ ನೆರವಲ್ಲು, ಸ್ವರ, ರಾಗ ಇದೆಲ್ಲನೂ ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ಎಲ್ಲ ನಮ್ಮ ಸಾಕ್ಷಾತ್ ಸಾಷ್ಟಾಂಗ ನಮಸ್ಕಾರಗಳು ನಮ್ಮ ಗುರುಗಳಿಗೆ. ಸೊ ಒಬ್ಬ ಮನುಷ್ಯ ಒಂದು ಒಳ್ಳೆ ಸ್ಥಿತಿಗೆ ಬರಬೇಕು, ಅದೇ ಸ್ಥಿತಿ ತುಂಬಾ ವರ್ಷಗಳ ಕಾಲ ಇರ್ಬೇಕು ಅಂದ್ರೆ ಗುರುವಿನ ಪಾತ್ರ ತುಂಬಾ 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 ಮುಖ್ಯ. ತಂದೆ ತಾಯಿ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ಜಾಗ ಗುರು. ಖಂಡಿತ ನಿಜ. ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ ಆ ಒಂದು ಇಂಥ ವಿದ್ಯೆಗಳಲ್ಲಿ ಇವಾಗ ಸಂಗೀತ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ಇಂಥದಕ್ಕೆಲ್ಲ ಪರ್ಸನಲ್ ಕನೆಕ್ಟ್ ವಿತ್ ದ ಗುರು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಸುತ್ತೆ.